ಕಣ್ಣಿನ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಮತ್ತೊಂದು ವಿಡಿಯೋ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಈಗ ಒಂದಷ್ಟು ಪಾಯಿಂಟ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ತುಂಬ ಕಮೆಂಟ್ಸ್ ಬರ್ತಾ ಇತ್ತು, ಈ ಕಮೆಂಟ್ಸ್ಗೆ ರಿಪ್ಲೈ ಮಾಡಿ ಅಂತ. ಸೊ ಅದಕ್ಕೆ ಅಂತ ಒಂದಷ್ಟು ಕಮೆಂಟ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಎರಡು ಬಗ್ಗೆ ಈಗ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ನಾನು ಇತ್ತೀಚಿನ ದಿನಗಳಲ್ಲಿ ತುಂಬ ವೀಡಿಯೋಸ್ನ ನೋಡಿದಾಗ ನೀವು ಎಲ್ಲೇ ವೀಡಿಯೋಗಳಲ್ಲಿ ಮೆನ್ಷನ್ ಮಾಡಿ, ಇಲ್ಲ ಕಸ್ಟಮರ್ಸ್ ಆಗಲಿ, ಇಲ್ಲ ರೈಡರ್ಸ್ ಆಗಲಿ, ಇಲ್ಲ ತುಂಬ ಜನ ಕಸ್ಟಮರ್ಸೇ ಕಮೆಂಟ್ ಮಾಡಿದ್ದಾರೆ. ಏನಪ್ಪ ಅಂದರೆ ಆಟೋದವರು ಕರೆಕ್ಟಾಗಿ ಮೀಟ್ರ್ ಆಗೋದಾಗಲಿ, ಈಗ ಮೀಟ್ರ್ ಹಾಕೊಂಡು ಕರ್ದಿ ಜಾಗಕ್ಕೆ ಬರೋದಾಗಲಿ, ಈ ಥರ ಮಾಡಿದ್ರೆ ಯಾಕೆ ನಾವು ಬೈಕ್ ಟ್ಯಾಕ್ಸ್ನ ಯೂಸ್ ಮಾಡ್ತೀವಿ ಅಂತ. ಸೊ ಇದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಸರಿ ಹೋಗ್ತಾರಾ? ಈಗ ಕ್ವಶನ್ ಅದೇ ಆಯಿತು. ಅದನ್ನಷ್ಟು ಜನ ಆಟೋದವರು ಆಗಲಿ ಎಲ್ಲರೂ ಅವರ ಒಂದು ಪ್ರಾಬ್ಲಮ್ಸ್ನ ಹೇಳ್ಕೊತಾರೆ. ನಮಗೆ ಇದರಿಂದ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, ಇವರಿಂದ ನಮ್ಮ ಜೀವನನೇ ಹಾಳಾಗೋಯ್ತು, ಅದು ಇದು ಅಂತ ನಾವು ತುಂಬ ಕೇಳಿದ್ದೀವಿ. ಸೊ ಅವ್ರಿಗೆ ಗೊತ್ತಿಲ್ಲ, ಅವ್ರ ಥರನೇ ನಮ್ಮದು ಒಂದು ಜೀವನ ಅಂತ, ಮೀನ್ಸ್ ನಮ್ಮ ಎಲ್ಲ ರೈಡರ್ಸು ಒಂಥರ ಜೀವನನೇ. ಅವರು ಹೊಟ್ಟೆಪಾಡಿಗೆ ಅವ್ರ ಜೀವನ ನಡೆಸೋಕ್ಕೆ ಅಂತಲೇ ಇದನ್ನು ಮಾಡ್ತಾ ಇರೋದು ಅಂತ. ಸೊ ಈ ಥರ ಒಂದು ಪ್ಲಾಟ್ಫಾರ್ಮ್ ಇರೋದಕ್ಕೆ ಅಂತಲೇ ಅವರು ಇಷ್ಟು ದಿವಸ ಮಾಡಿರೋದು. ಈಗ ಮುಂದಿನ ದಿನಗಳಲ್ಲಿ ಇರುತ್ತೋ ಇರಲ್ಲೋ ಅದು ಗೊತ್ತಿಲ್ಲ. ಬಟ್ ಆದರೆ ನನ್ನ ಒಂದು ಕ್ವಶನ್ನು ಅಥವಾ ನನಗೊಂದಷ್ಟು ಕೇಳಬೇಕಂತ ಅನ್ನಿಸ್ತಿದೆ. ಸೊ ಈ ವಿಡಿಯೋ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಆಯಿತು, ಇನ್ನು ಮುಂದೆ ಈಗ ನೀವೇನು ಇಷ್ಟು ದಿವಸ ಹೇಳ್ತಾ ಇದ್ದೀರಿ, ಬೈಕ್ ಟ್ಯಾಕ್ಸಿ ಬಂದ್ಬಿಟ್ಟು ಕಂಪ್ಲೀಟ್ಲಿ ಬ್ಯಾನ್ ಆಗಿಬಿಡ್ಬೇಕು, ಹಂಗೆ ಹಿಂಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಲ ಬರಲಿ, ನಮ್ಮ ಥರನೇ ಅವರು ಇದು ಮಾಡಲಿ, ಹಂಗೆ ಹಿಂಗೆ ಅಂತ. ಸೊ ನನ್ನ ಪ್ರಕಾರ ಇನ್ನೊಂದು 6 ವಾರಗಳಲ್ಲಿ ಯಾವುದೊಂದು ಗೊತ್ತಾಗುತ್ತೆ. ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಟ್ಟು ಅದನ್ನು ಮುಂದೆ ನಡೆಸಬೇಕು ಅಂತಾದರೂ ಬರುತ್ತೆ, ಇಲ್ಲ ಅಂದರೆ ಕಂಪ್ಲೀಟ್ಲಿ ಬೇಡ ಅಂತಾದರೂ ನಮ್ಮ ಸರ್ಕಾರದವರು ಡಿಸೈಡ್ ಮಾಡ್ತಾರೆ. ಇನ್ನೇನು 6 ವಾರ ಅಂದರೆ 6 ವಾರದಲ್ಲಿ 1 ವಾರನೂ ಮುಗಿದೋಯ್ತು, ಇನ್ನೊಂದು 5 ವಾರ. ಸೊ ಆದರೆ ನಾನೊಂದು ಕ್ವಶನ್ ಕೇಳಬೇಕು ನಮ್ಮ ಎಲ್ಲ ಆಟೋ ಸ್ನೇಹಿತರಿಗೆ. ಸೊ ನನಗೂ ಒಂದಷ್ಟು ಜನ ಗೊತ್ತಿರೋರು ಇದ್ದಾರೆ. ಎಲ್ಲರೂ ಇದರಲ್ಲಿ ಕಲರು ಅಂತ ಹೇಳೋಕ್ಕಾಗಲ್ಲ. ನೋಡಿ, ಯಾರೋ ಒಬ್ಬ ಮಾಡಿರೋ ತಪ್ಪಿಗೆ ಎಲ್ಲರನ್ನೂ ನಾವು ದ್ವೇಷ ಮಾಡೋದು ಸರಿ ಬರಲ್ಲ. ಬಟ್ ತುಂಬ ಜನ ನಿಮಗೆ ಗೊತ್ತಿದೆ, ಬೆಂಗಳೂರಲ್ಲಿ ಎಷ್ಟು ಜನ ಆಟೋದವರು ಮೀಟ್ರ್ ಹಾಕಿ ಓಡಿಸ್ತಾರೆ ಅಂತ. ಸೊ ಇದು ನನ್ನ ಒಂದು ಕ್ವಶನ್ನು. ನಾನೇ ಓಡಾಡಿದ್ದೀವಿ ಗುರು, ನಾವು ಬೈಕ್ ಟ್ಯಾಕ್ಸಿ ಮಾಡ್ತೀವಿ ಅನ್ನೋದು ಮಾತ್ರಕ್ಕೆ, ಇಲ್ಲಾಂದರೆ ನಾವು ಇದು ಮಾಡೋದು ಅನ್ನೋ ಮಾತ್ರಕ್ಕೆ ನಾವು ಆಟೋದಲ್ಲಿ ಓಡಾಡಲ್ಲ ಅಂತೇನಿಲ್ಲ. ತುಂಬ ಕಡೆ ನಾವು ಓಡಾಡ್ತೀವಿ, ಮೀಟ್ರೇ ಹಾಕಲ್ಲ. ಸೊ ಇದಕ್ಕೆ ನಾನು ಮಾತಾಡೋದಲ್ಲ, ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ನೀವೇ ಕಮೆಂಟ್ ಮಾಡಿ, ನಿಮ್ಮ ಕಡೆಯಿಂದನೇ ಕಮೆಂಟ್ ಮಾಡಿ. ಯಾಕೆಂದರೆ ಒಂದಷ್ಟು ಜನಕ್ಕೆ ಗೊತ್ತಾಗಬೇಕು ರಿಯಾಲಿಟಿ ಏನು ಅಂತ. ಸೊ ಎಲ್ಲರಿಗೂ ಗೊತ್ತು ಇದ್ರ ಬಗ್ಗೆ ರಿಯಾಲಿಟಿ. ಬಟ್ ಆದರೆ ನಾನು ಕೇಳೋದು, ಈಗ ಇದು ಆಯ್ತಲ್ಲ, ಸೊ ನೀವೇನು ಅನ್ಕೊತಾ ಇದ್ರಿ ಅದ್ರ ಪ್ರಕಾರನೇ ಆಗಿದೆ. ಈಗ ಇನ್ನು ಮುಂದೆ ನೀವು ಸರಿ ಹೋಗ್ತೀರಾ, ನಮಗೇನಿಲ್ಲ. ನೀವು ಕರ್ದಿ ಜಾಗಕ್ಕೆ ಬರ್ತೀರಾ, ಬರಲ್ಲ. ಅದಾದಮೇಲೆ ಮೀಟ್ರ್ ಹಾಕ್ತೀರಾ, ಹಾಕಲ್ಲ. ಕೆಲವ್ರಿಗಂತೂ ಮೀಟ್ರ್ ಇದೆ ಅಂತಲೇ ಮರ್ತೋಗ್ಬಿಟ್ಟಿರ್ತಾರೆ, ಮೀಟ್ರನ್ನ ಅದು ಮಿಷನೇ ಹೋಗ್ಬಿಟ್ಟಿರ್ತದೆ. ಸೊ ಇನ್ನೇನಪ್ಪ ಅಂದರೆ 1 to ಡಬಲ್ ಕೇಳೋದು, ಮೀಟ್ರ್ ಮೇಲೆ ಕೊಡಿ, ಮೀಟ್ರ್ ಕೆಳಗಡೆ ಕೊಡಿ ಅನ್ನೋದು. ಒಂದಷ್ಟು ಜನ ನಾನು ನೋಡಿದ್ದೀನಿ, ನಾವೇ ಹೋದಾಗ ಮೀಟ್ರ್ ಹಾಕ್ತೀನಿ, ಮೀಟ್ರ್ ಮೇಲೆ ಒಂದಷ್ಟು ಎಕ್ಸ್ಟ್ರಾ ಕೊಡಿ ಅಂತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಸೊ ಇದನ್ನು ಸರಿ ಮಾಡ್ಕೊತೀರಾ. ಅದಾದಮೇಲೆ ಇದೆಲ್ಲ ಒಂದು ಕಡೆ ಆದರೆ, ಒಂದಷ್ಟು ಜನ ಮಾಡೋದು ದಬ್ಬಾಳಿಕೆ. ಸೊ ನಿಜ ಹೇಳಬೇಕು ಅಂದರೆ ನಾವೇನೇ ನೋಡಿರ್ತೀವಿ, ನಾನೇ ಡ್ಯೂಟಿ ಮಾಡುವಾಗ ಒಂದಷ್ಟು ಜಾಗಗಳಲ್ಲಿ ಇಂಥ ಜಾಗ ಅಂತ ಹೇಳೋಕ್ಕಾಗಲ್ಲ, ಒಂದಷ್ಟು ಜಾಗಗಳಲ್ಲಿ ರೌಡಿಸಮ್ ಥರ ಮಾತಾಡೋದು. ನೀವೇ ಒಂದಷ್ಟು ವೀಡಿಯೋಗಳನ್ನ ನೋಡಿದ್ದೀರಾ, ಕೆಟ್ಟದಾಗಿ ನಿಂದಿಸೋದು. ಕಸ್ಟಮರ್ಸ್ ನೋಡಿ, ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಕಸ್ಟಮರ್ಸು ಯಾರಿಗೇ ಆಗಲಿ, ಒಂದು ರಿಟೇಲ್ ಫೀಲ್ಡಲ್ಲಾಗಲಿ, ಒಂದು ಅಂಗಡಿಯಲ್ಲಾಗಲಿ, ಇನ್ನೊಂದಾಗಲಿ, ಒಂದು ಕಸ್ಟಮರ್ ಅಂತ ನಮ್ಮ ಹತ್ರ ಬರ್ತಾರೆ ಅಂದರೆ ಅವರು ಗಾಡ್ ಸಮಾನ, ದೇವ್ರಂತ. ಯಾಕಂದರೆ ಅವರು ಬಂದು ನಮ್ಮ ಹತ್ರ ಬರೋದ್ರಿಂದ ನಮ್ಮ ಜೀವನ ನಡೀತಾ ಇರೋದು. ಸೊ ಅಂಥವ್ರಿಗೆ ನಾವು ಎಷ್ಟು ರೆಸ್ಪೆಕ್ಟ್ ಮಾಡಬೇಕು. ಆಯಿತು, ಅವರೊಂದಷ್ಟು ಅವ್ರ ಕಡೆಯಿಂದ ನಮ್ಗೆ ಪ್ರಾಬ್ಲಮ್ಸ್ ಆಗುತ್ತೆ, ನಮ್ಮ ಕಡೆ ಬೇಜಾರು ಪ್ರಾಬ್ಲಮ್ಸ್ ಆಗುತ್ತೆ. ಹಂಗಂದ್ಬಿಟ್ಟು ಅವ್ರನ್ನ ಕೆಟ್ಟದಾಗಿ ಬಯೋದಕ್ಕಾಗಲ್ಲ. ಅವ್ರಿಗೆ ತಿಳಿಸಿ ಹೇಳಬೇಕು, ಸರ್ ನೀವು ಈ ಥರ ಮಾಡೋದು ತಪ್ಪು, ಈ ಥರ ಮಾಡಬೇಡಿ ಮೇಡಮ್, ಈ ಥರ ಮಾಡಬೇಡಿ ಅಂತ ಹೇಳೋದ್ರಲ್ಲಿ ಸರಿ ಇದೆ. ಆದರೆ ನೀವೇ ನೋಡಿದರೆ ಒಂದಷ್ಟು ವೀಡಿಯೋಸ್ನ ನೋಡಿದ್ದೀರ, ಕೆಟ್ಟದಾಗಿ ನಿಲ್ಲಿಸೋದು, ಅಮ್ಮನಕ್ಕನಂತ ಮಾತಾಡೋದು, ಮತ್ತು ಅದನ್ನೆಲ್ಲ ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಒಂದಷ್ಟು ವೀಡಿಯೋಸ್ ನಿಮಗೆ ಹಾಕಿರ್ತೀನಿ, ನೋಡಿ ಬೇಕಾದರೆ. ಸೊ ಇದನ್ನೆಲ್ಲ ಸರಿಪಡಿಸ್ಕೊತೀರಾ, ಓಕೆನಾ? ಸೊ ಮರ್ಯಾದೆ ಕೊಟ್ಟು ಮಾತಾಡೋದಾಗಲಿ, ಈ ಥರದ್ದೆಲ್ಲ ನೀವು ಸರಿಪಡಿಸ್ಕೊತೀರಾ. ಒಂದಷ್ಟು ಜನಕ್ಕೆ ನಾನು ಕ್ವಶನ್ ಕೇಳ್ತೀನಿ, ಏನು ಈ ಆಟೋ ಸಂಘಟನೆಗಳಂತ ಇದ್ದಾವೆ, ಆ ಸಂಘಟನೆಯವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಓಕೆ ನಿಮ್ಮ ಆಟೋದವ್ರಿಗೆ ದಯವಿಟ್ಟು ಇನ್ನು ಮುಂದೆ ಆದರೂ ತಿಳಿಸಿ ಹೇಳೋಕ್ಕಾಗುತ್ತಾ? ನೀವು ಸರಿಪಡಿಸ್ತೀರಾ? ನೀವು ಅವ್ರನ್ನ ದಯವಿಟ್ಟು ಸರಿಪಡಿಸಿ. ಏನಕ್ಕೆ ಅಂದರೆ ನಮ್ಮಮ್ಮ ಅವರು ಆಗಲಿ, ಇಲ್ಲ ನಮ್ಮ ವೈಫ್ ಆಗಲಿ, ಇಲ್ಲಾಂದರೆ ನಮ್ಮ ಅಕ್ಕ ತಂಗಿರಾಗಲಿ, ಸೊ ತುಂಬ ಜನ ಹೋದಾಗ ನಾನೇ ನೋಡಿದ್ದೀನಿ ತುಂಬ ಕೆಟ್ಟದಾಗಿ ಬಿಹೇವ್ ಮಾಡೋದು. ಅಂದರೆ ಎಲ್ಲರೂ ಅಲ್ಲ, ಇದು ಎಲ್ಲರೂ ಅಂತಲೂ ಹೇಳೋಕ್ಕಾಗಲ್ಲ, ಕೆಲವರು ರ್ಯಾಶಾಗಿ ಮಾತನಾಡೋದು, ಅದೊಂಥರ ಹೆಣ್ಮಕ್ಳು ಅಂದರೆ ಗೌರವನೇ ಕೊಡಲ್ಲ. ಸೊ ನೋಡಿದ್ದೀರ, ನಾನೇ ವೀಡಿಯೋಸ್ ಬೇಕಾದ್ರೆ ಹಾಕ್ತೀನಿ, ಒಂದಷ್ಟು ಇದ್ದಾವೆ. ಸೊ ಈ ಥರದ್ದೆಲ್ಲ ಸರಿಪಡಿಸ್ಕೊತಾರೆ, ಇನ್ನು ಮುಂದೆ ಸರಿ ಹೋಗ್ತಾರ? ಆಯಿತು, ಒಂದಷ್ಟು ಜನ ನಾನೇ ವೀಡಿಯೋಸ್ನ ನೋಡಿದ್ದೀನಿ, ನಮಗೆ ಅದರಿಂದ ಹೊಟ್ಟೆ ಮೇಲೆ ಹೊಡಿದವ್ರೆ, ನಾವು ಹೆಂಡತಿ ಮಕ್ಕಳು ಸಾಕಾಗ್ತಿಲ್ಲ, ನಮ್ಗೆ ಅದು ಪ್ರಾಬ್ಲಮ್ಮು, ನಾನು ಅದು ಕಟ್ತೀನಿ ಅಂತ ಎಷ್ಟೋ ವೀಡಿಯೋಗಳಲ್ಲಿ, ಇಂಟರ್ವ್ಯೂಸಲ್ಲಿ ಇವರು ಆಟೋ ಅಂದರೆ ಡ್ರೈವರ್ಸ್ ಒಂದಷ್ಟು ಜನ ಹೇಳಿದ್ದಾರೆ. ಓಕೆ, ಅವ್ರ ಪ್ರಾಬ್ಲಮ್ಸ್ನ ಅವ್ರು ಹೇಳ್ಕೊಂಡಿದ್ದಾರೆ, ಅವ್ರಿಗೆ ಆಗಿರ್ಬೋದು ತೊಂದರೆ. ಬಟ್ ಈಗ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಏನಾದರೂ ಗೊತ್ತಿಲ್ಲ, ಇನ್ನೂ ಡಿಸಿಷನ್ ಏನಂತ ಬರುತ್ತೋ ಗೊತ್ತಿಲ್ಲ, ಅಕಸ್ಮಾತ್ ಕಂಪ್ಲೀಟ್ಲಿ ಇನ್ನು ಮುಂದೆ ಸರ್ಕಾರದವರು ಬೇಡ ಅಂತ ಡಿಸೈಡ್ ಮಾಡಿಕೊಂಡ್ರೆ ನೀವು ಸರಿ ಹೋಗ್ತೀರಾ? ಸೊ ಇದಕ್ಕೆ ದಯವಿಟ್ಟು ಒಂದಷ್ಟು ಜನ ನಿಮ್ಮ ಕ್ವಶನ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು
ತುಂಬ ಜನ ಲೈಕ್ ಇನ್ನೊಂದು ಬೈಕ್ ಟ್ಯಾಕ್ಸಿ ಇದನ್ನ ನಂಬ್ಕೊಂಡು ಡಿಪೆಂಡ್ ಆಗಿ ಕೆಲಸ ಮಾಡ್ತಿರೋರು ಒಂದಷ್ಟು ಜನ ಕೇಳ್ತಾ ಇರ್ತೀರಾ, ಬ್ರೋ ಇದನ್ನ ಹೆಂಗಾದ್ರೂ ಮಾಡಿ ನಾವು ಉಳಿಸ್ಕೋಬೇಕಲ್ಲ, ಇದು ನಮಗೆ ಬೇಕು, ಇದರಿಂದ ನಾವು ಮುಂದೆ ಜೀವನ ಕಟ್ಕೋಬೇಕು ಅನ್ಕೊಂಡಿದ್ವಿ, ನಾವು ಒಂದಷ್ಟು ಕಮಿಟ್ಮೆಂಟ್ ಇಟ್ಕೊಂಡ್ಬಿಟ್ಟಿದೀವಿ, ಏನು ಮಾಡೋದು ಅಂತ ಕೇಳ್ತಾ ಇದ್ರಿ. ಅಂಥವ್ರಿಗೆ ನಾನು ಹೇಳೋದೇನಪ್ಪ ಅಂದರೆ, ನಿಮಗೆಲ್ಲ ಗೊತ್ತಿದೆ ಈಗೇನಪ್ಪ ಅಂದರೆ ವಾಯ್ಸ್ ರೈಸ್ ಮಾಡಬೇಕು. ಒಂದಷ್ಟು ನಾವೇನಾದರೂ ವಾಯ್ಸ್ ರೈಸ್ ಮಾಡೋಣ ಅಂತ ವೀಡಿಯೋ ಮಾಡಿದ್ರೆ ನೀವು ನಮಗೆ ಬಂದು ಕೇಳ್ತೀರಾ, ನೀನು ಯಾಕೆ ವೀಡಿಯೋ ಮಾಡ್ತಿದ್ಯಾ, ನೀನು ಹೆಂಗೆ ವೀಡಿಯೋ ಮಾಡ್ತಿದ್ಯಾ, ನಿನ್ಗೇನೂ ಗೊತ್ತಿರಲ್ಲ, ನಿನ್ಗೇನೂ ತಿಳಿದಿರಲ್ಲ. ಸೊ ಈ ಥರ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡ್ತೀರಾ. ಅಂದರೆ ಈಗ ನಮಗೆ ಗೊತ್ತೋ ಗೊತ್ತಿಲ್ವೋ, ನಮಗೆ ಆಯ್ತು ಇನ್ನೊಂದಷ್ಟು ಜನಪ್ಪ ಕನ್ನಡ ಬರಲ್ಲ, ಕನ್ನಡ ಮಾತಾಡೋಕ್ಕೆ ಬರಲ್ಲ ಅಂತ. ಹೌದು ಗುರು, ನನಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ, ನನಗೆ ಮಾತಾಡೋಕ್ಕೆ ಬರಲ್ಲ ಗುರು. ಹೌದು ಗುರು, ನಾನು ಎಲ್ಲಿಂದನೋ ಬಂದಿದ್ದೀನಿ, ನಿಮ್ಮ ಪ್ರಕಾರನೇ ಮಾತಾಡ್ತೀನಿ, ನನಗೇನು ಬೇಕೋ ನಾನು ಮಾಡ್ತಾಯಿದ್ದೀನಿ ತಾನೆ. ನನ್ನ ಯೋಗ್ಯತೆಗೆ ನನಗೆ ಬರೋಂಥ ಭಾಷೆಯಲ್ಲಿ, ನನಗೆ ಬರೋಂಥ ಕನ್ನಡದಲ್ಲಿ ನಾನು ಒಂದು ನಿಲುವು ತೊಗೊಂಡಿದ್ದೀನಿ, ನಮ್ಗೆ ಬೇಕು ಅಂತ ನಾನು ಹೋರಾಡ್ತಿದ್ದೀನಿ. ನಿಮ್ಮ ಕೈಲಿ ಅದು ಮಾಡೋಕ್ಕಾಗಲ್ವಲ್ಲ, ನೀವು ಮಾಡಿ ವಿಡಿಯೋ ಹಾಕಿ, ಯಾಕೆ ನಿಮ್ಮ ಕೈಲಿ ಆಗಲ್ವಾ? ಹಾಕಿರಪ್ಪ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಅಲ್ಲಲ್ಲಿ ಹೋಗ್ಬಿಟ್ಟು ಬೇರೆ ಬೇರೆ ವಿಡಿಯೋಗಳನ್ನೆಲ್ಲ ಶೇರ್ ಮಾಡ್ತೀರಾ, ಗ್ರೂಪ್ಸಲ್ಲೆಲ್ಲ ಶೇರ್ ಮಾಡ್ತೀರಾ. ಇಂಥ ವಿಡಿಯೋ ಶೇರ್ ಮಾಡಿ, ನಿಮ್ಮ ವಿಡಿಯೋನೇ ಮಾಡೋಕ್ಕೆ ನಮ್ಗೆ ಇದರಿಂದ ಜೀವನ ಮಾಡ್ಕೊತಾ ಇದೀವಿ, ನಾವು ಡ್ಯೂಟಿ ಮಾಡ್ತಾ ಇದ್ವಿ. ಯಾರು ಒಬ್ಬರು ಮುಂದೆ ಬರೋಲ್ಲ, ಮುಂದೆ ಬಂದರೆ ನಮಗೆ ಬೈತೀರಾ. ಬೈಯೋದು ಬಿಡೋದು ನಿಮಗೆ ಬಿಟ್ಟಿದ್ದು, ನಾವು ಅದ್ರ ಬಗ್ಗೆ ನಾವು ಮಾತಾಡೋಲ್ಲ. ಬಟ್ ಆದರೆ ನಾವು ಹೇಳೋದೇನಪ್ಪ ಅಂದರೆ, ದಯವಿಟ್ಟು ಇನ್ನು ಮುಂದೆ ನಾವು ಎಚ್ಚೆತ್ಕೋಬೇಕು. ಅಂದರೆ ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ನಮ್ಮ ಗೌರ್ಮೆಂಟ್ ಅವ್ರಿಗೆ ನಾವು ಇದ್ದೀವಿ, ಅಕಸ್ಮಾತ್ ಈ ಥರ ಏನಾದರೂ ಕಂಪ್ಲೀಟ್ಲಿ ಬ್ಯಾನ್ ಮಾಡೋವಂಥ ಡಿಸಿಷನ್ನ ತೊಗೊಂಡ್ರೆ ರೈಡರ್ಸ್ ಎಷ್ಟು ಜನ ಹೊಟ್ಟೆಪಾಡು ಮೀನ್ಸ್ ಅವರು ಬೀದಿಗೆ ಬರ್ತಾರೆ ಅಂತ ಅವ್ರಿಗೂ ಗೊತ್ತಾಗಬೇಕು. ದಯವಿಟ್ಟು ಇದ್ರ ಬಗ್ಗೆ ಒಂದಷ್ಟು ವೀಡಿಯೋಸ್ನ ಮಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ಇನ್ಸ್ಟಾಗ್ರಾಮಲ್ಲಿ ಹಾಕಿ, ಟ್ವಿಟರಲ್ಲಿ ಟ್ವೀಟ್ ಮಾಡಿ. ನಿಮಗೆಲ್ಲ ಗೊತ್ತಿದೆ, ಟ್ವಿಟರಲ್ಲಿ ಒಂದೊಂದು ವಿಚಾರ ಎಷ್ಟು ಬೇಗ ಸ್ಪ್ರೆಡ್ ಆಗುತ್ತೆ ಅಂತಂದರೆ, ಒಂದೊಂದು ವಿಚಾರ ಅಂದರೆ ಲೈಕ್ ತುಂಬ ನಿದರ್ಶನಗಳಿದ್ದಾವೆ. ಲೈಕ್ ಈಗ ಹಾಕಿ ಇವಾಗ ಟ್ವಿಟರ್ ಮಾಡಿದ್ದು ನೆಕ್ಸ್ಟ್ ಡೇಗೇನೆ ಅದು ಸಾಲ್ವ್ ಆಗಿರೋಂಥ ಎಷ್ಟೋ ವಿಚಾರಗಳನ್ನ ನಾವು ನಮ್ಮ ಬೆಂಗಳೂರಲ್ಲಾಗಲಿ, ನಮ್ಮ ಒಂದು ಇಂಡಿಯಾದಲ್ಲಿ ನಾವು ನೋಡಿದ್ದೀವಿ. ದಯವಿಟ್ಟು ಇದ್ರ ಬಗ್ಗೆ ನೀವು ಟ್ವೀಟ್ ಮಾಡಿ, ಪ್ರತಿಯೊಬ್ಬರು ಟ್ವೀಟ್ ಮಾಡಿ ಇದ್ರ ಬಗ್ಗೆ. ನಾವು ಇದ್ರ ಥರ ಡ್ಯೂಟಿ ಮಾಡ್ತಾ ಇದ್ವಿ, ಇದು ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಇದೇನಾದರೂ ಇಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಏನು ಅಂತ. ಸೊ ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ. ನಾವೇನೋ ಒಂದಷ್ಟು ನಮ್ಮ ಒಂದು ಇದನ್ನ ನಾವು ಓಕೆ ಉಳ್ಸಕ್ಕಂತನೋ ನಮ್ಮ ಕೈಲಿ ಆದಷ್ಟು ನಾವು ಪ್ರಯತ್ನ ಪಡ್ತಾ ಇದ್ವಿ. ಆದರೆ ಸಪೋರ್ಟ್ ಮಾಡಿ, ಇಲ್ಲಾಂದರೆ ಸುಮ್ಮನೆ ಇದ್ಬಿಡಿ. ಸೊ ನಾನು ಇಷ್ಟೇ ಕೇಳ್ಕೊಳ್ಳೋದು. ಸೊ ತುಂಬ ಜನ ಕೇಳ್ತಾ ಇದ್ರಿ, ಏನು ಮಾಡಬೇಕು, ನಮ್ಮ ಕಡೆಯಿಂದ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ನಾವು ಮಾಡ್ತೀವಿ ಅಂತ. ಸೊ ಇನ್ನೊಂದೇನಪ್ಪ ಅಂದರೆ, ಇದ್ರ ಬಗ್ಗೆ ಯಾರಾದರೂ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇದೆ ಇದ್ರ ಬಗ್ಗೆ ಅಂತಂದರೆ, ದಯವಿಟ್ಟು ನನ್ನ ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ನಾನು ಅದರಲ್ಲಿ ಹೋಗಿ DM ಮಾಡಿ. ಸೊ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಬಂದು ವೀಡಿಯೋ ಮಾಡ್ತೀನಿ, ಮಾತಾಡ್ತೀನಿ ಅಂದರೆ ನಾನು ವೀಡಿಯೋ ಮಾಡ್ತೀನಿ. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ನೀವು ಬೈಕ್ ಟ್ಯಾಕ್ಸಿ ಉಳಿಸ್ಕೋಬೇಕು ಅನ್ನೋ ಒಂದು ಏನಾದರೂ ನಿಮಗೆ ಬೇಕು ಮುಂದಿನ ದಿನಗಳಲ್ಲಿ ಅಂದರೆ, ದಯವಿಟ್ಟು ಹೋಗಿ ಟ್ವಿಟರಲ್ಲಿ ಟ್ವೀಟ್ ಮಾಡಿ, ನಮಗೆ ಬೈಕ್ ಟ್ಯಾಕ್ಸಿ ಬೇಕು, ನಾವು ಇದನ್ನೇ ಡಿಪೆಂಡ್ ಆಗಿದ್ದೀವಿ ಅಂತ. ಮತ್ತು ಇನ್ನೊಂದು, ನನ್ನ ಮೊದಲನೇ ಕ್ವಶನ್ನು ಏನಪ್ಪ ಅಂದರೆ, ಆಟೋದವ್ರು ಇನ್ನು ಮುಂದೆ ಸರಿ ಹೋಗ್ತಾರಾ? ಸೊ ಇದಕ್ಕೆ ಕಮೆಂಟ್ ಮಾಡಿ, ಇದ್ರ ಪ್ರಕಾರ ಸರಿ ಹೋಗ್ತಾರಾ ಏನು ಅಂತ. ನನಗೆ ಗೊತ್ತಿರೋ ಪ್ರಕಾರ ಇದು ಅವರೇ ಡಿಸಿಷನ್ ಕೊಡಬೇಕು. ನನ್ನ ವಿಡಿಯೋನ ತುಂಬ ಜನ ಆಟೋದವರು ನೋಡ್ತಾರೆ. ನಿಜ ಹೇಳ್ತೀನಿ, ನನ್ನನ್ನು ಮಾತನಾಡಿಸಿದ್ದಾರೆ ಒಂದಷ್ಟು ಜನ, ಬ್ರೋ ನಿಮ್ಮ ವೀಡಿಯೋಸ್ನ ನೋಡ್ತೀವಿ ಅಂತ. ಅಷ್ಟೇ ಯಾಕೆ, ನಮ್ಮ ಫ್ಯಾಮಿಲಿಯಲ್ಲೇ ಇದ್ದಾರೆ. ಸೊ ನಾನು ಹೇಳೋದೇನಪ್ಪ ಅಂದರೆ, ಅದೇನೇ ಹೇಳೋದು, ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಲ್ಲ. ಸೊ ಒಂದಷ್ಟು ಜನ ಮಾಡೋ ಮಿಸ್ಟೇಕ್ಸಿಂದ ಈಗ ನೋಡಿ ಎಲ್ಲರಿಗೂ ಇದು ಬರುತ್ತೆ. ನಾನು ಎಷ್ಟೋ ವೀಡಿಯೋಗಳು ನಮ್ಮ ರೈಡರ್ಸ್ಗೂ ನಾನು ಅದೇ ಹೇಳೋದು, ನೀವು ಮಾಡೋ ಒಂದು ಮಿಸ್ಟೇಕಿಂದ ಎಲ್ಲ ರೈಡರ್ಸ್ಗೂ ಬೈತಾರೆ. ಸೊ ಇದನ್ನು ದಯವಿಟ್ಟು ಇನ್ನು ಮುಂದೆ ಸರಿಪಡ್ಕೊಳ್ಳೋಣ. ಸೊ ಆಟೋದವ್ರಿಗೂ ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇದು ಏನು ಬರುತ್ತೋ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ, ಇದು ಬರಬಹುದು ಬರದೇ ಇರ್ಬೋದು, ಇದು ಮುಂದಿನ ದಿನಗಳಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರುತ್ತೆ, ಏನಾಗುತ್ತೋ ಗೊತ್ತಿಲ್ಲ. ಬಟ್ ಆದರೆ ದಯವಿಟ್ಟು ಕಸ್ಟಮರ್ಸ್ಗೆ ರಿಕ್ವೆಸ್ಟ್, ನಿಮ್ಮ ಹತ್ರ ಕಸ್ಟಮರ್ಸ್ಗೆ ಫಸ್ಟ್ ರೆಸ್ಪೆಕ್ಟ್ ಮಾಡೋದು ಕಲ್ತ್ಕೊಳ್ಳಿ. ಸೊ ಅವರಿಗೆ ಆದಂಥ ಒಂದು ಮರ್ಯಾದೆ ಕೊಡಿ. ಸೊ ಇಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಇಷ್ಟಲ್ಲದೆ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ನಿಮ್ಮ ಪ್ರೀತಿ ಶಂಕರ್, ಮುಂದೆ ಸಿಗೋಣ. ಬೈ ಫ್ರೆಂಡ್ಸ್.